ಸಹ ವ್ಯರ್ಥ ಮಾಡದಿರಲು ಪ್ರತಿಜ್ಞೆ ಮಾಡುತ್ತೇನೆ. ಇದು ಒಂದು ಹೃತ್ಪೂರ್ವಕವಂತ ಪ್ರತಿಜ್ಞೆ. ಬುದ್ಧಿವಂತ ಬಳಕೆ ಏನಪ್ಪಾ ಅಂದ್ರ ಲಭ್ಯವಿರುವ ನೀರನ್ನು ಅತ್ಯಂತ ಜಾಗರೂಕತೆಯಿಂದ ಮತ್ತು ಸಮರ್ಥ ರೀತಿಯಲ್ಲಿ ಬಳಸುತ್ತೇನೆ. ಸೋರಿಕೆಯಾಗುವ ನಲ್ಲಿಗಳನ್ನು ತಕ್ಷಣವೇ ಸರಿಪಡಿಸುತ್ತೇನೆ ಮತ್ತು ಮಳೆಯ ನೀರನ್ನು ಸಂಗ್ರಹಿಸಿ ಬಳಸುತ್ತೇನೆ. ನನ್ನ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರಿಗೆ ನೀರನ್ನು ಉಳಿಸುವ ಮತ್ತು ಮಹತ್ವವನ್ನು ತಿಳಿಸಿ ಜಾಗೃತಿ ಮೂಡಿಸುತ್ತೇನೆ. ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ ಪ್ಲಸ್ ಬೆಸ್ಟ್. ಹಲೋ, ಈಗ ಮಳೆ ನೀರು ಸಂಗ್ರಹಣೆ ಅಭಿಯಾನದಲ್ಲಿ ಪ್ರತಿಜ್ಞೆ ಮಾಡಿದ್ದೀರಿ. ಇದಕ್ಕೆ ಕ್ಯಾಪ್ಷನ್ ಏನಿತ್ತು, ಕ್ಯಾಚ್ ದ ರೈನ್. ಅಲ್ಲಿ ಬರ್ತೀವಿ ನೋಡಿ, ವೆನ್ ಇಟ್ಸ್ ಫಾಲ್ಸ್ ವೇರ್ ಇಟ್ ಫಾಲ್ಸ್. ಅದರ ಅರ್ಥ ಅಂದರೆ ಏನು, ಯಾರು ಹೇಳ್ತೀರಿ? Where it is falls, ವೇರ್ ಇಟ್ ಫಾಲ್ಸ್ ವೆನ್ ಇಟ್ ಫಾಲ್ಸ್. when it falls. ಮಳೆ ನೀರು ಎಲ್ಲಿ ಎಲ್ಲಿ ಮಳೆ ಬರ್ತಿದ್ಲ ಅದೇ ಊರಾಗ, ಯಾವಾಗ ಮಳೆ ಬರ್ತಿದ್ಲ ಆವಾಗ. ಇದರ ಅಭಿಯಾನ ಉದ್ದೇಶ ಅಂದರೆ ಒಂದು, ಮಳೆಗಾಲದಾಗ ಫುಲ್ ನೀರು ಇರ್ತದೆ, ಬೇಸಿಗೆಗಾಲದಾಗ ನೀರು ಇರೋಂಗಿಲ್ಲ. ಅದರ ಸಂಬಂಧ ಅವ್ರು ಕ್ಯಾಚ್ ದ ರೈನ್, ಮಳೆ ಬಂದಾಗ ನೀರು ಹಿಡಿದಿಟ್ಕೊಳ್ಳಿ, ನೆಕ್ಸ್ಟ್ ಮಳೆಗಾಲ ಬರುತ್ತಂತ. ಅದರ ಸಂಬಂಧ ಇದನ್ನು ಮಾಡಿದಾರ. ದಯವಿಟ್ಟು ನಾ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಿನಂತಿ ಮಾಡ್ತೀನಿ. ನಾನು ಭಾಳ ಕಡೆ ನಿಮ್ಮ ಊರಾಗ ಅಡ್ಡಾಡ್ಬೇಕಾದ್ರೆ ನೋಡ್ತೀನಿ, ನಾವು ಬೋರ್ ಸ್ಟಾರ್ಟ್ ಮಾಡಿರ್ತೀವಿ, ನೀರು ಹಂಗೆ ಹೋಗ್ತಿರ್ತೇವೆ ಘಟನೆಗೆ, ಯಾರೂ ಬಂದ್ ಮಾಡೋಂಗಿಲ್ಲ. ನಳ ಹಾಕ್ರಂದ್ರೂ ಹಾಕಂಗಿಲ್ಲ. ನಾವು ನಳ ಹಾಕಿದ್ರು ಕಿತ್ತೋಗಿತಾರೆ. ನಮ್ಮ ಮನೆಗೆ ಎಷ್ಟು ಬೇಕಾದ್ರೆ ನೀರು ಉಪಯೋಗಿಸಿ ಬಂದ್ ಮಾಡಬೇಕಲ್ಲ. ಅದಕ್ಕೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ ಐತಿ, ಎಲ್ಲ ನೀರು ವೇಸ್ಟ್ ಆಗತ್ತಿರ ದಯವಿಟ್ಟು ನೀವು ಬಂದ್ ಮಾಡಿ. ಅದರಿಂದ ನಮಗೇನು ಆಗ್ತಿತ್ತು ಅನ್ಬೇಡ್ರಿ. ಬೇರೆ ಊರಾಗ ಕುಡಿಯೋಕೆ ನೀರಿಲ್ಲ, ಉಪಯೋಗ ಮಾಡೋಕೆ ನೀರಿಲ್ಲ. ನಿಮ್ಮ ಊರಾಗ ಸಾಕಷ್ಟು ನೀರು ಐತಿ. ಅದರ ಸಂಬಂಧ ಈ ನೀರು ಉಳಿಸ್ಕೋಬೇಕು. ಆಮೇಲೆ ಮುಂದಿನ ಪೀಳಿಗೆಗೂ ನಾವು ನೀರನ್ನು ಉಳಿಸ್ಬೇಕು. ಅದ್ರ ಸಂಬಂಧ ಈಗ ಕ್ಯಾಚ್ ದ ರೈನ್ ಅಂದರೆ ನೀರು ಸಂಗ್ರಹಣಾ ಅಭಿಯಾನವನ್ನು ಸರ್ಕಾರದವ್ರು ಮಾಡಿದ್ದಾರೆ. ಅದಕ್ಕೆಲ್ಲ ವಿದ್ಯಾರ್ಥಿಗಳು ಇದನ್ನು ನಾವು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಿಮ್ಮ ಓಣ್ಯಾಗ, ನಿಮ್ಮ ಮನ್ಯಾಗ ಈಗ ನೀವು ಪ್ರತಿಜ್ಞಾ ವಿಧಿ ಮಾಡಿರಿ. ಒಂದು ಹನಿನೂ ನೀರು ವೇಸ್ಟ್ ಮಾಡೋಂಗಿಲ್ಲ. ಎಷ್ಟು ಬೇಕಷ್ಟು ಉಪಯೋಗಿಸ್ರಿ, ಆದರೆ ವೇಸ್ಟ್ ಮಾತ್ರ ಮಾಡಬೇಡ್ರಿ. ಯಾಕಂದರೆ ಈಗ ಬೋರ್ ನೀವು ಇಲ್ಲಿ ಯಾರೇ ಅನುಭವ ಇರ್ಬೋದು, ನೀರು ತುಂಬ ಹುಡುಗರಿದ್ರೆ, ನಮ್ದು ಯಾವಾಗ ಮೋಟ್ರ್ ಬಂದಾಗ ಒಂದು ದೂಸ್ಗೆಲ್ಲ ಫೋನ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ, ನೀರಿಲ್ರಿ ನೀರಿಲ್ರಿ. ಅದು ಬಿದ್ದು ಹೋಗ್ಬೇಕಾದ್ರೆ ಯಾರೂ ನೋಡೋಂಗಿಲ್ಲ, ಅವಾಗ ನೋಡೋಂಗಿಲ್ಲ. ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಸರ್ ನೀರು ಬಂದಾಗೈತೆ ರೀ, 4 ದಿವಸ ಆಗೈತೆ ಬಂದಾಗೈತೆ ರೀ. ನೀವು ಕರೆಕ್ಟ್ ಉಪಯೋಗ ಮಾಡಕತ್ರ ಎಲ್ಲರಿಗೂ ಅನುಕೂಲ ಆಗ್ತೈತಿ, ನಿಮ್ಮ ಊರಿಗೂ ಒಳ್ಳೆಯ ನೀರು ಲಭ್ಯ ಆಗ್ತೈತಿ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞೆ ಮಾಡಿದ್ರು, ಇವತ್ತಿಂದ ನಿಮ್ಮ ಮನಸ್ಸೊಳಗೆ ಎಲ್ಲರೂ ಅನ್ಕೋರಿ, ನೀರೆಲ್ಲೂ ವೇಸ್ಟ್ ಮಾಡೋಂಗಿಲ್ಲ, ನೀರನ್ನು ಸದ್ಬಳಕೆ ಮಾಡ್ತೀವಿ, ಎಷ್ಟು ಬೇಕು ಅಷ್ಟು ಉಪಯೋಗಿಸ್ತೀವಿ ಅಂತ. ಮತ್ತು ನೀರು ಈಗ ಕ್ಯಾಚ್ ದ ರೈನ್ ಅಭಿಯಾನದಲ್ಲಿ ನಾವು ಒಳಗೆ ನೀರು ಕೆರೆಯಾಗಿ ತುಂಬಿಸ್ತೀವಿ. ನೋಡಿರ್ಬೋದು ಯಾರ್ರಿ ಆ ಕಡೆ ಅವ್ರು ಯಾರಿದ್ರಿ, ಸ್ವಂತಂದ್ರೆ ಸಾರಿ ನಮ್ಮ ಖಾನಾಪುರ ನೋಡಿದ್ರಿ, ಕೆರೆ ಹೆಂಗೆ ಮಾಡೀವಿ, ನೀರು ತುಂಬಿಸ್ತೀವಿ. ಆ ನೀರು ತುಂಬಿಸೋದು, ಕೆರೆಯಾಗ ನೀರು ತುಂಬಿಸೋದ್ರಿಂದ ಏನು ಲಾಭ ಆಕೈತಿ? ಮತ್ತೆ ಹೇಳ್ರಿ. ಹಾಂ, ಅಲ್ಲ, ನಿಮ್ಮ ಕೆರೆಯಾಗ ನಾವು ನೀರು ತುಂಬಿಸ್ರೆ ಇಲ್ಲಿ ಬೋರ್ಬೋದು ಅಂತರ್ಜಲ ಮಟ್ಟ ಜಾಸ್ತಿ ಆಗ್ತಿದೆ. ಆ ಕಾರಣದಿಂದ ನಾವು ನೀರು ತುಂಬಿಸ್ತೀವಿ. ಮಳೆಗಾಲ ಇಲ್ದಾಗೂ ಆ ಬೋರ್ ಒಳಗೆ ಅವ ಅಂತರ್ಜಲ ಜಾಸ್ತಿಯಾಗಿ ನೀರು ಕೊಡಲಿ ಅನ್ನೋ ಉದ್ದೇಶದಿಂದ ಈಗ ನಾವು ಕ್ಯಾಚ್ ದ ರೈನ್ ಇದ್ರೊಳಗೆ ನಾವು ಅದನ್ನ ಇಟ್ಕೊಂಡಿದ್ದೀವಿ. ನೀರು ತುಂಬಿಸೋದ ಅಂದ್ರೆ ಸಣ್ಣ ಸಣ್ಣ ಪಾಂಡ್ ಮಾಡಿ ಅವ್ರು ಸೇವ್ ಮಾಡೋಣ ಅಂತ. ದೊಡ್ಡ ಕೆರೆ 26 ಎಕರೆ ಕೆರೆ ಐತವೆ, ಅದರಾಗ ನೀರು ತುಂಬಿಸ್ತೀವಿ. ಈ ನೀರು ತುಂಬಿಸ್ರೆ ಒಂದು 2 ವರ್ಷ ಗಂಟಲೆ ಏನು ಬೋರ್ಗೆ ಏನೂ ಪ್ರಾಬ್ಲಮ್ ಆಗೋಂಗಿಲ್ಲ ಅಂತ. ಅದಕ್ಕೆ ದಯವಿಟ್ಟು ನೀವು ಸಣ್ಣ ಸಣ್ಣ ಕೆಲಸ ಹೇಳಿದ್ದೀವಿ ನಿಮ್ಗೆ, ನೀರು ವೇಸ್ಟ್ ಮಾಡಬೇಡ್ರಿ, ನೀರು ಒಂದು ಹನಿನೂ ವ್ಯರ್ಥಾಗಕ್ಕೆ ಬಿಡಬೇಡ್ರಿ ಅಂತ. ಇದನ್ನು ಪ್ರತಿಜ್ಞೆ ಪ್ರಕಾರ ಎಲ್ಲರೂ ಪಾಲಿಸ್ಕೊಳ್ಳೋಂತ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾ ಕೇಳ್ಕೊಂಡ್ರೆ. ನೋಡಿ ಸಾಹೇಬ್ರೇನು ಏರ್ಪ ನಿಮ್ಗ, ಸುಮ್ಮನೆ ಮುಂದೆ ಕಾಲನ್ನ ಬಿಟ್ಟು ಕೈ ಮುಂದೆ ಚಾಚ ಹಂಗ ನಾವು ಹೇಳಿದ್ದಿನ ನೀವು ಹೇಳಿದ್ರ ಅದು ಪ್ರತಿಜ್ಞೆ ಅಲ್ಲ, ಅದು ಕಾರ್ಯರೂಪಕ್ಕೆ ಬರಬೇಕು. ಗೊತ್ತಾಯ್ತಲ್ಲ?
ನಿಮ್ಮ ಮನೆಯೊಳಗೆ ಹೋಗಿ ನೀವು ಭಾಳ ಹುಡುಗರು ಭಾಳ ಎಕ್ಸ್ಪರ್ಟ್ ಅದಾರ ನೀವು ಅದ್ರ ಭಾಳ ಚೆನ್ನಾಗಿ ಕೆಲಸ ಮಾಡ್ತೀರಿ. ನಿಮ್ಮ ಪಾಲಕರಿಗೆ ಹೋಗಿ ಸರಿಯಾಗಿ ನೀವು ಹೇಳ್ಬೇಕು. ನಿಮ್ಮ ಪಾಲಕರಿಗೆ ಅಷ್ಟೇ ಅಲ್ಲ, ಅಕ್ಕಪಕ್ಕದಲ್ಲಿ ನೀವು ಕಣ್ಣು ಮುಂದೆ ಕಂಡ್ರ ಏನಾದ್ರೂ ಒಂದು ನಳ ಬೆಳೆದಿರೋ ಸಂಘ ಅದಕ್ಕೊಂದು ದಂಟ ಗಿಂಟ ಏನ್ರ ಇದ್ರೆ ನೀವು ಹೋಗಿ ತುರುಕಿ ಬಿಡೋದು ಅಂತ ಒಂದು ಕಾಮನ್ ಸೆನ್ಸ್ ನಮ್ಮಲ್ಲಿ ಇರ್ಬೇಕು. ಆ ನಳ ಬೆಳಕ ಹಂಗೆ ಬೆಳಕಿದ್ದಪ್ಪ ಅಂದ್ರೆ ಅದಕ್ಕೊಂದು ಏನಾರ ತುರುಕ್ಬೇಕು, ಅಥವಾ ಅಲ್ಲೇ ಇದ್ದವ್ರನ್ನ ಅದು ಕೇಳಬೇಕು. ನೀರು ವೇಸ್ಟ್ ಮಾಡಬೇಡ್ರಿ, ನೀರನ್ನ ಎಲ್ಲ ಬರಗಾಲ ಬಂದೈತಿ, ಇದ ನೀರ ನಮ್ಗೆ ನಾಳೆ ಉಪಯೋಗ ಆಗ್ತೈತಿ, ಸಂಗ್ರಹ ಮಾಡ್ರಿ, ಅದನ್ನ ತಡೆ ಇಡ್ರಿ ಅಂತ ಹೇಳ್ಬೇಕು. ಅದಕ್ಕಾಗಿ ಸಾಹೇಬ್ರು ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಗೊತ್ತಿಲ್ಲ, ನೀವೆಲ್ಲ ಸಣ್ಣ ವಿದ್ಯಾರ್ಥಿಗಳು, ಅವರು ಸಾಹೇಬ್ರ ಆದ್ರೂ ಕೂಡ ಪ್ಲೀಸ್ ಎಲ್ಲಾರು ಹುಡುಗರು ಹೇಳ್ರಪ್ಪ ಅಂತ ಹೇಳಿ. ಅದಕ್ಕಾಗಿ ಅವರ ಒಂದು ರಿಕ್ವೆಸ್ಟಿಗಾದ್ರೂ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಎಲ್ಲರೂ ಪಾಲಿಸ್ಬೇಕಿದ. ಇಂದಿನವ್ರ ಲಕ್ಷ್ಯ ಇಲ್ಲ ಎಲ್ಲರಿಗೂ ಹುಡುಗರಿಗೆ ಜೋರ ಚಪ್ಪಾಳೆ ಮೂಲಕವಾಗಿ ಸಾಹೇಬ್ರಿಗೆ ಕೊನೆಯದಾಗಿ ನಮ್ಮ ಪ್ರಧಾನ ಗುರುಗಳು ಒಂದೆರಡು ಮಾತುಗಳು ಹೇಳಿ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಸರ್, ವೋಟ್ ಆಫ್ ಥ್ಯಾಂಕ್ಸ್ ಜೊತೆಗೆ ಆದರಣೀಯ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರೇ ಹಾಗೂ ಆಡಳಿತಾಧಿಕಾರಿಗಳು ಮತ್ತು ಸಿಬ್ಬಂದಿಯವರು, ಈ ದಿನ ನಮ್ಮ ಶಾಲೆಗೆ ಬಂದು ನಮ್ಮ ಮಕ್ಕಳನ್ನೆಲ್ಲ ಉದ್ದೇಶಿಸಿ ತಾವು ಮಾಡಿದಂಥ ಕಾರ್ಯ ಅತ್ಯಂತ ಶ್ಲಾಘನೀಯ. ಯಾಕಂದ್ರೆ ಮಕ್ಕಳಿಗೂ ಸ್ವಲ್ಪ ಆವಾಸ ಅಂದರೆ ಏನು ಅನ್ನೋದು ಗೊತ್ತಾಯಿತು. ನಾವು ನಮ್ಮ ಪಾಠದಲ್ಲಿ ಹೇಳ್ತಾ ಇರ್ತೇವೆ, ನಮ್ಮ ಪಾಠದಲ್ಲಿ ಬಂದಿರ್ತದೆ. ಆದರೂ ಕೂಡ ಇದರ ಮೂಲಕ ತಾವು ಬಂದು ಈ ಥರ ಒಂದು ಕಾರ್ಯಕ್ರಮ ಮಾಡಿ ಅದರ ಮೂಲಕ ಹೇಳೋದ್ರಿಂದ ಇದು ಮಕ್ಕಳಲ್ಲಿ ಒಂದು ಪರಿಣಾಮ ಬೀರಿತು. ಅದರ ಜೊತೆಗೆ ನೀರನ್ನು ಉಳಿಸ್ಕೋಬೇಕು, ಅದರ ಮುಂದಿನ ಪೀಳಿಗೆಗೆ ಅದೆಲ್ಲ ಬೇಕು, ನಮಗೂ ಬೇಕು, ಮುಂದಿನ ಪೀಳಿಗೆಗೆ ಅದಕ್ಕೆಲ್ಲ ಬದುಕಬೇಕು. ಆಮೇಲೆ ಗಿಡ ಮರಗಳನ್ನ ಜಾಸ್ತಿ ನೆಡಬೇಕು. ಗಿಡ ಮರಗಳನ್ನ ನೆಟ್ಟರೆ ಮಳೆ ಬರೋದು, ಇಲ್ಲಾಂದ್ರೆ ಮಳೆ ಬರೋದಿಲ್ಲ. ಈಗ ಸರ್ ಹೇಳತ್ತಿದ್ರಲ್ಲ ಆಗಲೇ, ಎಷ್ಟೋ ಈ ಪೂರ್ವ ದಿಕ್ಕಿಗೆ ಹೋದ್ರೆ ಅಲ್ಲೆಲ್ಲ ಬರಗಾಲ ಬಿತ್ತೀಗ. ಇನ್ನೂ ನಮ್ಮ ಊರು ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಸ್ವಲ್ಪ ಪರವಾಗಿಲ್ಲ ಏನೋ. ಆದ್ರೆ ಇಂಥ ಒಂದು ಸ್ಥಿತಿ ಯಾಕೆ ಬಂತು ಅಂತಂದ್ರೆ ಗಿಡ ಮರಗಳನ್ನ ಕಡಿದಿರೋ ಕಾರಣ. ಗಿಡ ಮರಗಳನ್ನ ನಾವು ಬೆಳೆಸಬೇಕು, ಅವನ್ನ ಕಡಿಯೋಂಗಿಲ್ಲ ಏನೋ. ಅದರಿಂದನೂ ನಮ್ಗೆ ಆಮ್ಲಜನಕೂ ಸಿಗ್ತದೆ, ಅದ್ರ ಜೊತೆಗೆ ಮಳೆನೂ ಬರ್ತದೆ ಅನ್ನುವಂಥ ವಿಚಾರವನ್ನು ನಾನು ನಿಮ್ಗೆ ಹೇಳಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ನೀರನ್ನು ಉಳಿಸಬೇಕು. ಸಾರ್ವಜನಿಕ ನಲ್ಲಿಗಳು ಹಂಗೆ ಕೊಡ ತುಂಬಿ ಬೀಳ್ತಾ ಇದ್ರು ಸಹಿತ ಅದನ್ನು ದಾದ ಮಾಡೋದಿಲ್ಲ ಯಾರು. ಅದಕ್ಕೆ ಹಂಗೆಲ್ಲ ಆಗಬಾರ್ದು. ಅಕ್ಕಪಕ್ಕದ ಮನೆಯವ್ರಿಗೆ ಬೇಕು, ನಮ್ಮ ಕೊಡ ತುಂಬಿರಿ ಏನಾಗಿ ಅಲ್ಲ, ಅದನ್ನೆಲ್ಲ ಸ್ವಲ್ಪ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀರಿ. ಆದರೂ ಕೂಡ ಅದನ್ನು ಸ್ವಲ್ಪ ನೋಡಿ ಇಲ್ಲಿ ಇರುವಂಥ ನಿಮ್ಮ ಅಕ್ಕಪಕ್ಕದಲ್ಲಿ ಮನೆಯ ಹಿರಿಯರಿಗೆ ಆಗಲಿ ಹೇಳಿ ಅದನ್ನು ನೀರು ಪೋಲ್ ಮಾಡಬಾರ್ದು ಅನ್ನೋದನ್ನು ಹೇಳಬೇಕು. ಇಂತಹ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಿ ಅವರಲ್ಲಿ ವಿಚಾರಗಳನ್ನು ನೀವು ತುಂಬಿದಿರಿ. ತಮಗೆಲ್ಲರಿಗೂ ಈ ನಮ್ಮ ಶಾಲೆಯ ಸಮಸ್ತ ಗುರು ಬಳಗದ ಮತ್ತು ಮಕ್ಕಳ ಪರವಾಗಿ ಅತ್ಯಂತ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾನೆ. ಸರ್ ನೀರು ಅದ್ರ ಜೊತೆಗೆ ಗಿಡಗಳು ಇರಬೇಕು, ಮರಗಳು ಇರಬೇಕು ಅಂತ ಹೇಳಿ ಸರ ಇನ್ನೊಂದು ಇಂಪಾರ್ಟೆಂಟ್ ಯೋಜನೆ ಇದೆ, ಏಕ ಪೇಡ್ ಮಾ ಕೆ ನಾಪ್. ಅದಕ್ಕೆ ನೀವು ಎಲ್ಲರೂ ಈಗ ಕೆಲವೊಂದು ಜನ ವಾಟ್ಸಪ್ ಮಾಡಿದರೆ ಆ ಸಸಿಗಳನ್ನ ನೆಡೋದು ಅಷ್ಟೇ ಅಲ್ಲ, ಅವನ್ನ ಬೆಳೆಸಿ ಮರ ಮಾಡ್ಬೇಕು ದೊಡ್ಡ. ಅಂದ್ರೆ ನೀವು ಒಂದು ಪರಿಸರಕ್ಕೆ ಒಂದು ಕೊಡುಗೆ ಕೊಟ್ಟಂಗೆ ಒಂದು ಮರ ಬೆಳೆಸಿರೋ ಮಾಡ್ತೀರಿ ಎಲ್ಲರೂ. ಓಕೆ, ಎಲ್ಲರಿಗೂ ಅಧ್ಯಕ್ಷರಿಗೂ ಹಾಗೂ ಎಲ್ಲ ನಮ್ಮ ಸಾಹೇಬರಿಗೂ ಎಲ್ಲರಿಗೂ ಕೂಡ ವಂದನೆಗಳು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ.